ನಮಸ್ಕಾರ, ಎಲ್ಲರಿಗೂ ಚಾನೆಲ್ಗೆ ಸ್ವಾಗತ. ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿವಸ ದುರ್ಗಾಷ್ಟಮಿ, ನಿನ್ನೆ ದಿವಸ ಸರಸ್ವತಿ ಪೂಜೆ ಆಯಿತು. ನಿನ್ನೆಯಿಂದನೂ ಬ್ಲಾಗ್ ಮಾಡಿದ್ದೀನಿ, ನೀವು ಅದನ್ನು ನೋಡ್ತೀರಾ. ಇವಾಗ ಸಂಜೆ ಸಮಯ ಆಗಿದೆ, ದೀಪ ಹಚ್ಚಬೇಕು. ಬ್ಲಾಗ್ ಶುರು ಮಾಡಿ ಆಮೇಲೆ ದೀಪ ಹಚ್ಚೋದು ಇದೆಲ್ಲ ಮಾಡೋಣ ಅಂತ ಅಂದ್ಕೊಂಡೆ. ನಿಮ್ಮಲ್ಲೂ ಹಬ್ಬಗಳು ಹೇಗಾಯಿತು ಖಂಡಿತ ನಮಗೂ ಕೂಡ ಕಾಮೆಂಟ್ ಸೆಕ್ಷನ್ ಬರೆದು ಹಂಚ್ಕೊಳ್ಳೋದನ್ನ ಮರಿಬೇಡಿ. ನಿನ್ನೆ ಸರಸ್ವತಿ ಪೂಜೆ ಆಯಿತು, ಅದಾದಮೇಲೆ ಎರಿಯಪ್ಪ ಮಾಡೋದು ಅವತ್ತಿನ ದಿವಸ, ಅದನ್ನ ಕೂಡ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತಿನ ದಿವಸ ದುರ್ಗಾಷ್ಟಮಿ ಅಂತ ಹೇಳಿದೆ. ಇವತ್ತಿನ ದಿವಸ ಆಂಬೋಡೆ, ಕೇಸರಿ ಬಾತು, ಹೀಗೆ ಒಂದೊಂದು ಬಗೆ ಬಗೆ ಅಡುಗೆಗಳು ನಡೀತಿರುತ್ತೆ. ಬನ್ನಿ ನೋಡ್ಕೊಂಡ್ ಬರೋಣ ಹೇಗಿದೆ ನಮ್ಮನೆ ಗೊಂಬೆ ಅರೇಂಜ್ಮೆಂಟ್ ಅಂತೇಳಿ. ಇದ್ರ ಹಿಂದಿನ ವಿಡಿಯೋದಲ್ಲಿ ರೆಸಿಪಿನ ಶೇರ್ ಮಾಡ್ಕೊಂಡಾಗ ಗೊಂಬೆ ಇದನ್ನ ಯಾಕೆ ತೋರಿಸ್ಲಿಲ್ಲ ಅಂತ ಕೇಳಿದ್ರಿ ನಿಮ್ಮಲ್ಲಿ. ಗೊಂಬೆ ನಾನು ಸರಸ್ವತಿ ಹಬ್ಬದಿಂದ ಗೊಂಬೆನ ಇಡೋದು, ಅಂದ್ರೆ ಪಾಡ್ಯದಿಂದ ಇಡ್ತಾರಲ್ವಾ, ಮೊದಲನೇ ದಿವಸ ನವರಾತ್ರಿ ಮೊದಲನೇ ದಿವಸದಿಂದನೂ ಇಡ್ತಾರೆ ಕೆಲವ್ರ ಮನೆಗಳಲ್ಲಿ. ನಮ್ಮ ಮನೇಲಿ ನಾನು ಸರಸ್ವತಿ ಪೂಜೆ ಏನಿದೆಯಲ್ಲ ಅವತ್ತಿನ ದಿವಸ ಗೊಂಬೆ ಇಡೋದು. ಸೊ ರೆಸಿಪಿನ ನಿಮ್ ಜೊತೆ ಹಂಚ್ಕೊಂಡಿದ್ದ ದಿವಸದಲ್ಲಿ ಅವತ್ತಿನ ದಿವಸ ನಮ್ಮಲ್ಲಿ ಇನ್ನು ಗೊಂಬೆನ ಕೂರ್ಸಿರ್ಲಿಲ್ಲ. ಇವತ್ತಲ್ಲ ನೆನ್ನೆ ಸರಸ್ವತಿ ಪೂಜೆ ದಿವಸ ಅದನ್ನ ಗೊಂಬೆನ ಇಟ್ಟು ಅಲಂಕಾರಗಳು ಎಲ್ಲದು ಕೂಡ ನಡೆದಿದೆ. ನೀವು ಅದನ್ನ ನೋಡ್ಕೊಂಡು ಬನ್ನಿ. ಅದಾದ್ಮೇಲೆ ನಾನು ದೀಪ ಎಲ್ಲ ಹಚ್ಚಿ ಇದೆಲ್ಲ ಮಾಡಿರ್ತೀನಿ, ಆಮೇಲೆ ಸಿಗ್ತೀನಿ, ಮಾತಾಡ್ತೀನಿ. ಸರಸ್ವತಿ ಹಬ್ಬ ದಿವಸ ಅಂತೂ ಎರಿಯಪ್ಪ ಮಾಡಲೇಬೇಕು. ಎರಿಯಪ್ಪ ಮಾಡೋದಕ್ಕೆ ಅಕ್ಕಿನ ನಾನು ನೆನೆಸಿಟ್ಟಿದ್ದೆ ಸುಮಾರು 1 ಗಂಟೆಗಳ ಕಾಲ. ಇದು ಊಟಕ್ಕೆ ಬಳಸ್ತೀವಲ್ಲ ಸೋನಾ ಮಸೂರಿ ಅಕ್ಕಿ, ಅದನ್ನೇ ನೆನೆಸಿಟ್ಟಿದ್ದೆ. ಇಲ್ಲಿ ನೀವು 1 ಕಪ್ಪು ಅಕ್ಕಿನ ತೊಗೊಂಡ್ರೆ 1 ಕಪ್ಪಷ್ಟು ಕಾಯಿ ತುರಿನ ಹಾಕೋಬೇಕಾಗತ್ತೆ. ಸಮ ಪ್ರಮಾಣದಲ್ಲಿ ಹಾಕೊಂಡ್ರೆ ಎರಿಯಪ್ಪ ತುಂಬ ಚೆನ್ನಾಗಿ ಬರುತ್ತೆ, ಗಟ್ಟಿ ಆಗೋದಿಲ್ಲ. ತಿನ್ನಬೇಕಾದ್ರೆ ಒಂಥರ ಗಟ್ಟಿಯಾಗಿದ್ದರೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಹಾಗಾಗಿ ಕಾಯಿ ಪ್ರಮಾಣ ಸಮವಾಗಿ ಹಾಕಬೇಕಾಗತ್ತೆ. ಜೊತೆಗೆ ಏಲಕ್ಕಿ ಹಾಕಿದ್ದೀನಿ, ಇಲ್ಲಿ ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸಿಹಿ ರುಚಿಗೆ ಬೆಲ್ಲ ಹಾಕೋತಾ ಇದ್ದೀನಿ. ಇಲ್ಲಿ ಮಿಕ್ಸರ್ ಜಾರು ತುಂಬ ತುಂಬಿರೋದ್ರಿಂದ 1-2 ಸತಿ ಓಡಿಸ್ಬಿಟ್ಟು ಸ್ವಲ್ಪ ಕ್ವಾಂಟಿಟಿ ತೆಗೆದ್ಮೇಲೆ ನಂತರ ಇದಕ್ಕೆ ನಾನು ಬೆಲ್ಲನ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಏಲಕ್ಕಿ ಘಮ ಇದ್ರೇ ಎರಿಯಪ್ಪ ಚೆನ್ನಾಗಿರುತ್ತೆ. ಕೆಲವರು ಬಾಳೆಹಣ್ಣು ಹಾಕ್ತಾರೆ, ಬಾಳೆಹಣ್ಣು ಹಾಕೋದ್ರಿಂದ ಎರಿಯಪ್ಪದ ಒರಿಜಿನಲ್ ಟೇಸ್ಟೇ ಹೊಟ್ಟೋಗ್ಬಿಡುತ್ತೆ. ಹಾಗಾಗಿ ಬಾಳೆಹಣ್ಣು ಹಾಕದೇ ಇರೋದು ಒಳ್ಳೆಯದು. ಈ ಎರಿಯಪ್ಪದಲ್ಲಿ ಯಾವಾಗಲೂ ಕಾಯಿ ಮತ್ತು ಏಲಕ್ಕಿ ಬೆಲ್ಲದ ಘಮ ಇರಬೇಕಷ್ಟೇ. ಈಗ ನೋಡಿ, ನಾನು ಮಿಕ್ಸರ್ನ ಸ್ವಲ್ಪ ಅದನ್ನು ನುರ್ಕೊಂಡು ನಂತರ ಇದಕ್ಕೆ ಬೆಲ್ಲ ಸೇರಿಸ್ಕೊತಾ ಇದ್ದೀನಿ. ಬೆಲ್ಲ ರುಚಿಗೆ ತಕ್ಕಷ್ಟು ಅಂತ ಹೇಳಿದೆ, ಆದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕೊಂಡ್ರೆ ಒಳ್ಳೆಯದು. ನೀವು ಸ್ವೀಟ್ ಜಾಸ್ತಿ ತಿಂತೀರಾ ಅಂದ್ಬಿಟ್ಟು ತುಂಬ ಬೆಲ್ಲ ಹಾಕ್ಬಿಟ್ರೆ ನಿಮ್ಗೇನಾಗುತ್ತೆ ಅಂದರೆ ಒಂದು ಹಿಟ್ಟು ನೀರಾಗಿ ಹೋಗುತ್ತೆ, ಇನ್ನೊಂದು ನೀವು ಎಣ್ಣೆ ಬಿಡಬೇಕಾದ್ರೆ ಅಂದರೆ ಕರಿಬೇಕಾದ್ರೆ ಸೀದ್ ಹೋಗೋ ಸಾಧ್ಯತೆ ಇರುತ್ತೆ. ಅಂದರೆ ಒಳಗಡೆ ಇನ್ನೂ ಬೆಂದೇ ಇರೋದಿಲ್ಲ, ಆಗ್ಲೇ ಮೇಲ್ಗಡೆ ಹೊಂಬಣ್ಣ ಬರೋದು ಅಥವಾ ಸ್ವಲ್ಪ ಬ್ರೌನ್ ಕಲರ್ ಜಾಸ್ತಿ ಡಾರ್ಕ್ ಆಗೋದು, ಈ ಥರ ಎಲ್ಲ ಆಗೋಗುತ್ತೆ. ಬೆಲ್ಲ ಹಾಕಿದ್ಮೇಲೆ ನಾನು ಮಿಕ್ಸರ್ನ ಓಡಿಸಿದೆ, ನಂತರ ಇಷ್ಟು ನೀರಾಗಿದೆ. ಇಲ್ಲಿ ನಾನು ರುಬ್ಬೋದಕ್ಕೆ 1/4 ಕಪ್ಗಿಂತನೂ ಕಡಿಮೆ ನೀರನ್ನು ಬಳಸಿದ್ದೀನಿ. ಜಾಸ್ತಿ ನೀರನ್ನು ಹಾಕೊಳ್ಳೋಕೆ ಹೋಗಬೇಡಿ. ಬೆಲ್ಲದಲ್ಲಿ ರುಬ್ಬಿದ್ಮೇಲೆ ಅದು ಕೂಡ ನೀರು ಬಿಟ್ಕೊಂಡು ಹಿಟ್ಟು ಇನ್ನೂ ನೀರಾಗತ್ತೆ.
ನೀವು ಮಾಡಬೇಕಾದ್ರೆ ನೀವು ಹದನ ಸ್ವಲ್ಪ ನೀರು ಹಾಕ್ಕೊಂಡು ಸೆಟ್ ಮಾಡ್ಕೊಳ್ಳಿ ಅಷ್ಟೇ. ನೀವು ಮಿಕ್ಸರ್ ಜಾರ್ಗೆ ಜಾಸ್ತಿ ನೀರು ಹಾಕೊಂಡ್ಬಿಟ್ರೆ ಹಿಟ್ಟು ತುಂಬ ನೀರಾಗಿ ಹೋಗ್ಬಿಡುತ್ತೆ. ಆಮೇಲೆ ಏನು ಅದನ್ನು ಆರ್ಡ್ರ್ ಮಾಡೋದಕ್ಕಾಗೋದಿಲ್ಲ. ಅಕ್ಕಿ ಹಿಟ್ಟೆಲ್ಲ ಆ್ಯಡ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಗಟ್ಟಿಯಾಗಿ ಹೋಗ್ಬಿಡುತ್ತೆ. ಈ ಒಗ್ಗರಣೆ ಬಾಣಲೆನ ಯಾಕೆ ತೋರಿಸ್ತೀನಿ ಅಂದರೆ ನಾವು ಹೊಸದಾಗಿ ತೊಗೊಂಡೆ ಇದು. ಈ ಟ್ರೈಪ್ಲೈ ಒಗ್ಗರಣೆ ಬಾಣಲೆ ಇದು ತುಂಬ ಚೆನ್ನಾಗಿದೆ. ತೊಳೆಯೋದಕ್ಕಿರ್ಬೋದು ಅಥವಾ ಒಗ್ಗರಣೆಗೆ ಹಾಕೋದಕ್ಕೆ ಸ್ವಲ್ಪ ಡೀಪಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಒಗ್ಗರಣೆಗೆ ನೀವೇನಾದ್ರು ಮಾಡ್ತೀರಾ ಅಂದರೆ ಅದಕ್ಕೂ ಕೂಡ ತುಂಬ ಅನುಕೂಲವಾಗಿದೆ. ಇದು ನಾನು ವಿನೋದ್ ಬ್ರ್ಯಾಂಡ್ನವರು ತೊಗೊಂಡಿದ್ದೀನಿ. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ತುಂಬಾ ಉಪಯುಕ್ತವಾಗಿದೆ ಅಂತ ಅನಿಸು, ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಹ್ಯಾಂಡ್ಲು ಅಷ್ಟೇ ದೂರಕ್ಕೆ ಹಿಡ್ಕೋಬೋದು, ಕೈಗೆ ಸಿಡಿಯೋದಿಲ್ಲ, ಹಾಗೆಯೇ ತೊಳೆಯೋದಕ್ಕೆ ತುಂಬ ಸುಲಭವಾಗಿದೆ. ನನ್ನ ಹತ್ರ ಕಬ್ಬಣದ ಬಾಣಲೆ ಇದೆ ಒಗ್ಗರಣೆದು, ನಿಮ್ಮಲ್ಲಿ ಸುಮಾರು ಜನ ನೋಡಿರ್ತೀರ. ಅದರಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಒಗ್ಗರಣೆಗೆ ಒಳ್ಳೇದೇ ಕಬ್ಬಣದ ಬಾಣಲೆ, ಆದರೆ ತೊಳೆದ ತಕ್ಷಣ ನೀವು ಅದನ್ನು ಒರೆಸಿಡಬೇಕು. ಇಲ್ಲ ಅಂದರೆ ಒಂಚೂರು ನೀರಿನ ಪಸೆ ಕೂತ್ರೂ ಅದು ರಸ್ಟ್ ಫಾರ್ಮ್ ಆಗುತ್ತೆ, ಕ್ಲೀನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಮತ್ತು ಅದನ್ನು ತೊಳೆದೇ ಬಳಸಬೇಕಾಗತ್ತೆ. ಹಾಗಾಗಿ ಟ್ರೈಪ್ಲೈ ಇದು ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಕೂಡ ನೋಡಿ ತೊಗೊಂಡೆ. ತುಂಬ ಚೆನ್ನಾಗಿರುತ್ತೆ, ನೀವು ಕೂಡ ತೊಗೋಬೋದು. ಸೊ ಇವಾಗ ಇಲ್ಲಿ ಎರಿಯಪ್ಪ ಆಗ್ತಾಯಿದೆ. ಎಣ್ಣೆನ ಕಾಯಕ್ಕಿಟ್ಟು ಎರಿಯಪ್ಪನ ಹಾಕಿ ಒಂದು ಮಾಡ್ತಾಯಿದ್ದೀನಿ. ಹೇಗೆ ಅಂದರೆ ಹಿಟ್ಟನ್ನು ಹೇಗೆ ಬಿಡಬೇಕು ಅನ್ನೋದನ್ನು ತೋರಿಸ್ತೀನಿ. ಇದನ್ನು ಈ ರೀತಿ ಎಣ್ಣೆಯಿಂದ ತೆಗೆದ ಮೇಲೆ ಒಂದು ಜಾಲರಿ ಸೌಟ್ ಇರುತ್ತೆ, ಇನ್ನೊಂದು ಮೇಲ್ಗಡೆಯಿಂದ ಮಗ್ಚೆಕಾಯಲ್ಲಿ ಪ್ರೆಸ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಎಣ್ಣೆ ಏನಿರುತ್ತಲ್ಲ ಅದೆಲ್ಲ ಹೋಗುತ್ತೆ. ಹಿಟ್ಟಿಗೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡೆ ರುಬ್ಬೆಲ್ಲ ಆದಮೇಲೆ, ಅಂದರೆ ಈ ಹದಕ್ಕೆ ಬರೋ ಅಷ್ಟು, ಅಂದರೆ ಇಡ್ಲಿ ಹಿಟ್ಟಿನ ಹದ ಅಂತ ಹೇಳ್ಬೋದು. ತುಂಬ ನೀರು ಮಾಡ್ಕೋಬೇಡಿ, ಚೆನ್ನಾಗಿ ಬರೋದಿಲ್ಲ. ಇಷ್ಟು ನೀರಿದ್ರೆ ಸಾಕು. ಆಮೇಲೆ ಒಂದು ಸೌಟ್ ಹಿಟ್ಟನ್ನು ತೊಗೊಂಡು ಈ ರೀತಿ ಮಧ್ಯಕ್ಕೆ ಬಿಡಬೇಕಷ್ಟೇ. ಆಮೇಲೆ ಎರಿಯಪ್ಪದ ಸೈಜ್ಗಳೆಲ್ಲ ಒಂದೇ ಸೈಜ್ ಬರಬೇಕು ಅಂದರೆ ಯಾವ್ದಾರ ಒಂದು ಸೌಟನ್ನು ಈ ಥರ ಇಟ್ಕೊಳ್ಳಿ. ಚಮಚಕ್ಕಿಂತ ಸೌಟ್ ಬೆಸ್ಟ್ ಅನಿಸುತ್ತೆ. ಯಾಕಂದರೆ ಒಂದೊಂದೇ ಸೌಟಷ್ಟು ಕ್ವಾಂಟಿಟಿ ಪ್ರತಿ ಸತಿನೂ ನೀವು ಹಾಕಿದಾಗ ಒಂದೇ ಸೈಜಿನ ಎರಿಯಪ್ಪಗಳು ಬರ್ತಾ ಹೋಗುತ್ತೆ. ಇದಕ್ಕೆ ಮೇಲ್ಗಡೆಯಿಂದ ಎಣ್ಣೆ ಹಾಕಿದ್ರೆ ಈ ರೀತಿಯಾಗಿ ಉಬ್ಕೊಳ್ಳುತ್ತೆ, ಚೆನ್ನಾಗಿ ಎರಡು ಕಡೆ ಬೇಯುತ್ತೆ. ಪ್ರತಿ ವರ್ಷವೂ ಎರಿಯಪ್ಪ ಮಾಡಿದಾಗ ನಿಮ್ಗಳ ಜೊತೆ ಹಂಚ್ಕೊಳ್ತೀನಿ. ತುಂಬ ರುಚಿಯಾಗಿ ಬಂದಿರುತ್ತೆ, ತುಂಬ ನೋಡೋಕ್ಕೂ ಚೆನ್ನಾಗಿರುತ್ತೆ. ಇದು ಸರಸ್ವತಿ ಹಬ್ಬದ ವಿಶೇಷ ಇವತ್ತಿನ ದಿವಸ ಮಾಡುವಂಥದ್ದು. ಕೆಲವ್ರ ಮನೆಗಳಲ್ಲಿ ತುಳಸಿ ಹಬ್ಬದ ದಿವಸನೂ ಮಾಡ್ತಾರೆ ಅಂತ ಕೇಳ್ಪಟ್ಟೆ. ನಿಮ್ಮಲ್ಲಿ ನೀವು ಮಾಡ್ತೀರಾ? ಖಂಡಿತ ಬರೋ ತಿಳಿಸಿ. ನಾನು ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಯಾಕೆಂದರೆ ಎರಿಯಪ್ಪ ಒಂದೇ ದಿವಸ ಸರಸ್ವತಿ ಹಬ್ಬದಲ್ಲಿ ವರ್ಷಕ್ಕೊಂದ್ಸತಿ ತಿನ್ನೋದಾಗೋಗುತ್ತೆ. ಇನ್ನೊಂದ್ಸತಿ ತಿನ್ನಬೇಕು ಅಂತ ಆಸೆ ಆದರೆ ಮುಂದಿನ ಸರಸ್ವತಿ ಹಬ್ಬ ತನಕ ಕಾಯಬೇಕು. ಅದ್ರ ಮತ್ತೆ ತುಳಸಿ ಹಬ್ಬ ಬಂದಾಗ ಮಾಡಿದ್ರೆ ಆಗಲೂ ಕೂಡ ತಿನ್ಬೋದಲ್ವಾ. ನನಗೆ ಈ ಸ್ವೀಟ್ ತುಂಬ ಇಷ್ಟ ಆಗುತ್ತೆ. ಯಾಕೆ ಅಂದರೆ ಒಂದು ಗರಿ ಆಗಿರುತ್ತೆ, ಹಾಗೆ ಸಿಹಿ ತುಂಬ ಕಡಿಮೆ ಪ್ರಮಾಣದಲ್ಲಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಆರೋಗ್ಯವಾಗಿರುತ್ತೆ ಅಂತ ಕರೆದಿದ್ದು ಅಫ್ಕೋರ್ಸ್ ಒಪ್ಕೋತೀನಿ, ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸುತ್ತೆ. ಸೊ ಇದು ಮಾರನೇ ದಿವಸದ್ದು ದುರ್ಗಾಷ್ಟಮಿ ದಿವಸ. ದುರ್ಗಾಷ್ಟಮಿ ಅಂದರೆ ಕೋಸಂಬರಿ ಪಾನಕ ಎಲ್ಲ ಇದ್ದಿದ್ದೇನೆ. ಕೋಸಂಬರಿ ಅಂತೂ ಮಾಡಲೇಬೇಕು. ಹಾಗೆಯೇ ಆಂಬೊಡೆ ಕೂಡ ತುಂಬ ಇಂಪಾರ್ಟೆಂಟು ದೇವ್ರಿಗೆ ನೈವೇದ್ಯಕ್ಕೆ ಮಾಡೋಕ್ಕೆ. ಜೊತೆಗೆ ಅನ್ನದ ಕೇಸರಿ ಬಾತ್ ಮಾಡಿ ನಾನಿವತ್ತು ಈ ಸ್ವೀಟಿಗೆ ಪಾಯಸ ಎಲ್ಲ ಆಗೋಗಿತ್ತು, ಶಾವಿಗೆ ಪಾಯಸ ಆಗಿತ್ತು, ಇನ್ನೊಂದೇನೋ ಒಂದು ಗೋಧಿ ನುಚ್ಚಿನ ಪಾಯಸ ಎಲ್ಲದೂ ಆಗೋಗಿತ್ತು. ಇವತ್ತಿನ ದಿವಸ ಅನ್ನದ ಕೇಸರಿ ಬಾತ್ ಮಾಡೋಣ ಅಂಥೇಳಿ, ಜೊತೆಗೆ ಆಂಬೊಡೆ ಜೊತೆಗೆ ಚೆನ್ನಾಗಿರುತ್ತೆ. ಹಾಗೆ ಕೋಸಂಬರಿ, ಚಿತ್ರಾನ್ನ, ಸಾರು, ಪಲ್ಯ, ಅದೆಲ್ಲ ಇದ್ದೇ ಇರುತ್ತೆ. ಸೊ ಅದನ್ನು ಕೋಸಂಬರಿಗೆ ಸೌತೆಕಾಯಿನ ಹೆಚ್ಕೊಳ್ತಾ ಇದ್ದೀನಿ. ಹಾಗೆ ಒಗ್ಗರಣೆ ಬಾಣಲೆ ಬಗ್ಗೆ ನಿಮಗೆ ತೋರಿಸಿದ್ನಲ್ಲ, ಅದರೊಳಗೆ ಇನ್ನೂ ಒಂದು ದೊಡ್ಡ ಸೈಜ್ ಕೂಡ ಇದೆ. ನಾನು ತೊಗೊಂಡಿರೋದು ಚಿಕ್ಕ ಸೈಜು, ಇನ್ನೂ ಒಂಚೂರು ದೊಡ್ಡ ಸೈಜ್ ಇದೆ. ನೀವು ಇನ್ನೊಂಚೂರು ದೊಡ್ಡ ಸೈಜ್ ತೊಗೊಂಡ್ರೆ ಏನಾರು ಚಿಕ್ಕ ಪುಟ್ಟ ಅಂದರೆ ಚೂರು ಸಂಡಿಗೆ ಕರಿಯೋದು ಅಥವಾ ಏನಾರೋ ಒಂದು ಚಿಕ್ಕ ಸ್ನ್ಯಾಕ್ ಐಟಮ್ ಏನಾರು ಕರಿಯೋದಕ್ಕಿದ್ರೆ ನೀವು ಅದರೊಳಗೇನೆ ಸುಲಭವಾಗಿ ಕರ್ಕೋಬಹುದು. ತುಂಬ ಚೆನ್ನಾಗಿದೆ ವಿನೋದ್ನವ್ರದ್ದು. ಇನ್ಯಾವ ಬ್ರ್ಯಾಂಡಿಂದಿದೆಯೋ ಗೊತ್ತಿಲ್ಲ. ವಿನೋದ್ನವ್ರದ್ದಂತೂ ಟ್ರೈಪ್ಲೈ ಇದೆಯಲ್ಲ ಅದು ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತು. ಸುಲಭವಾಗಿ ತೊಳೆಯೋದು ಅದು ತುಂಬ ಮುಖ್ಯ. ಆಮೇಲೆ ಇನ್ನೊಂದು ಹೆಂಗೆ ಗೊತ್ತಾ ಅಂದರೆ ಬೇಗ ಸೀದ್ ಹೋಗಲ್ಲ. ಸಾಮಾನ್ಯವಾಗಿ ಸಣ್ಣ ಸ್ಟೀಲ್ ಬಾಣಲೆಗಳು ಅಥವಾ ಕಬ್ಬಣದೇ ಇಟ್ಟರು ಕೂಡ ಅಷ್ಟು ಹೆವಿ ಅಂದರೆ ಥಿಕ್ನೆಸ್ ಇಲ್ಲದೆ ಇದ್ರೆ ನಿಮಗೆ ಬೇಗ ಸೀದ್ ಹೋಗ್ಬಿಡುತ್ತೆ. ಇದರಲ್ಲಿ ಆ ಸಮಸ್ಯೆ ಇಲ್ಲ ಅಂತ ಅನ್ನಿಸ್ತು. ನಾನು ಸುಮಾರು ದಿವಸ ಆಯಿತು ತೊಗೊಂಡು ಯೂಸ್ ಮಾಡ್ತಿದ್ನಲ್ಲ, ಸರಿ ಈ ವಿಡಿಯೋದಲ್ಲಿ ಯಾವಾಗಾರು ತೋರಿಸೋಣ ಹಾಗೇನೆ ಅಂಥೇಳಿ ಇದನ್ನು ಅನ್ಪ್ಯಾಕ್ ಮಾಡಿದೆ. ಹಾಗೆ ಇಟ್ಕೊಳಕ್ಕಂತೂ ಆಗ್ತಿರ್ಲಿಲ್ಲ. ಹಾಗಾಗಿ ಅನ್ಪ್ಯಾಕ್ ಮಾಡಿ ಹಬ್ಬ ಬರ್ತಿದ್ದಾಗಂತೂ ಹೊಸದೇನಾದ್ರು ತೊಗೊಂಬಂದರೆ ಅದನ್ನು ಬಳಸೋದಕ್ಕೆ ಉತ್ಸಾಹ ಇದ್ದೇ ಇರುತ್ತಲ್ವ. ಸೊ ಹಾಗಾಗಿ ಅದನ್ನು ಉಪಯೋಗಿಸ್ಬಿಟ್ಟೆ. ಆಮೇಲೆ ನೆನಪಾಯಿತು ನಿಮಗೂ ಕೂಡ ತೋರಿಸೋಣ ಅಂಥೇಳಿ. ನಿಮ್ಮಲ್ಲಿ ಆಲ್ರೆಡಿ ಸುಮಾರು ಜನ ಬಳಸ್ತಿರ್ಬೋದೇನೋ ಗೊತ್ತಿಲ್ಲ, ಆದರೆ ನನಗಂತೂ ಅನಿಸು ನಿಮ್ಗಳಿಗೆ ಹಂಚ್ಕೊಳ್ಳೋಣ ಅಂಥೇಳಿ. ಕೋಸಂಬರಿಗೆ ನಾನೇನು ಮಾಡಿದ್ದೀನಿ ಅಂದರೆ ಬೇಳೆ ನೆನೆಸಿದ ಬೇಳೆ, ಕಡಲೆಬೇಳೆ,
2 ಕೋಸಂಬರಿ ಮಾಡಿಲ್ಲ ಇವತ್ತು, ಒಂದೇ. ಕಡಲೆಬೇಳೆ ಹೆಸರುಬೇಳೆ ಎರಡೂ ಒಟ್ಟಿಗೆ ಸೇರಿಸ್ಬಿಟ್ಟು ಸ್ವಲ್ಪ ನೆನೆಸಿಟ್ಟಿದ್ದೆ. ನನಗೆ ಬೇಳೆ ಜಾಸ್ತಿ ಕೋಸಂಬರಿ ಇದ್ದರೆ ಅಷ್ಟಿಷ್ಟ ಆಗೋದಿಲ್ಲ. ಸೌತೆಕಾಯಿ ಜಾಸ್ತಿ, ಹಾಗೆ ಕಾಯಿ ತುರಿ, ಬೇಳೆ ಸ್ವಲ್ಪ ಬೇಳೆ ಹಾಕಬೇಕು, ಬೇಳೆ ಹಾಕಿ ಕೋಸಂಬರಿ ಮಾಡಬೇಕು ಅಂಥೇಳಿ ಸ್ವಲ್ಪ ಹಾಕಿರ್ತೀನಿ. ನಮ್ಮನೆ ಕೋಸಂಬರಿಲಿ ಬೇಳೆ ಅಷ್ಟು ಹೆಚ್ಚಾಗಿ ಕಾಣೋದಿಲ್ಲ. ಹೆಚ್ಚಾಗಿ ಕ್ಯಾರೆಟ್ ತುರಿ ಇರುತ್ತೋ ಅಥವಾ ಸೌತೆಕಾಯಿ ಇರುತ್ತೋ ಆ ಥರನೇ ಇರುತ್ತೆ. ಆಮೇಲೆ ಇನ್ನೊಂದು, ಹಬ್ಬದ ದಿವಸ ಕೋಸಂಬರಿಗಳಂತೂ ಬೆಳಗ್ಗೆ ಮಾಡಿ ಊಟಕ್ಕೆ ಬಡಿಸಿ ಖಾಲಿ ಮಾಡಿಬಿಡ್ಬೇಕು. ಅದನ್ನು ರಾತ್ರಿ ತನಕ ಇಟ್ಕೊಂಡು ತಿನ್ನೋಕ್ಕಂತೂ ಭಾರಿ ಹಿಂಸೆ ಆಗುತ್ತೆ ಅಂತಲೇ ಹೇಳ್ಬೋದು. ಅದನ್ನು ಹೊರಗಿಟ್ಟರೆ ಹಳ್ಸುತ್ತೆ ಅಂತ ಫ್ರಿಜ್ಜಲ್ಲಿ ಇಡ್ಬೋದು. ಫ್ರಿಜ್ಜಲ್ಲಿ ಇಟ್ಮೇಲೆ ಅದು ತಣ್ಣಗಾಗತ್ತೆ ಅಂತೇಳಿ ಒಂದು ಸ್ವಲ್ಪ ಹೊರಗಿಟ್ಟು ತಿನ್ನೋದಕ್ಕೆ ಪ್ರಯತ್ನ ಪಡೋದಿರ್ಬೋದು. ಇದೆಲ್ಲ ಸರ್ಕಸ್ಸು. ಹಾಗಾಗಿ ಮತ್ತು ಇನ್ನೊಂದು ಏನು ಗೊತ್ತಾ, ಕೋಸಂಬರಿ ಯಾವಾಗಲೂ ಫ್ರೆಶ್ ಆಗಿ ಮಾಡ್ಕೊಂಡು ಆಗಲೇ ತಿನ್ಬಿಡ್ಬೇಕು. ನೀವು ಯಾರ್ಯಾರೋ ಮನೆಗೆ ಗೆಸ್ಟ್ ಬರ್ತಾರೆ ಅಥವಾ ನೀವೇ ಏನಾರೋ ತಿನ್ನಬೇಕು ಇನ್ನೊಂದು 2 hours ಬಿಟ್ಟು ಅಂದರೆ ಆವಾಗಲೇ ನೀವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮಾಡಿ ಇಟ್ಟುಬಿಟ್ಟು ತಿನ್ನೋದ್ರಲ್ಲಿ ಕೋಸಂಬರಿ ಮಜಾ ಏನೂ ಇರೋದಿಲ್ಲ. ನನಗಂತೂ ಹಿಂಗೆ ಅನಿಸುತ್ತೆ, ನಿಮಗೂ ಹಾಗೆ ಅನಿಸುತ್ತೆ? ಕಾಮೆಂಟ್ ಸೆಕ್ಷನ್ ಬರೆದು ತಿಳಿಸಿ. ಸ್ವಲ್ಪ ನಿಂಬೆಹಣ್ಣಿನ ರಸ ಹಿಂಡೆ, ಕಾಯಿ ತುರಿ, ಸೌತೆಕಾಯಿ ಎಲ್ಲದೂ ಕೂಡ ಫ್ರೆಶ್ ಆಗಿ ಹೆಚ್ಕೊಂಡು ಆವಾಗ ಒಂದು ಒಗ್ಗರಣೆ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಬಿಸಿ ಒಗ್ಗರಣೆ ಹಾಕ್ಬಿಟ್ಟಿದ್ದೀನಿ, ನೀವು ಬಿಸಿ ಒಗ್ಗರಣೆ ಹಾಕೋಕ್ಕೆ ಹೋಗಬೇಡಿ. ಇಲ್ಲೇನು ಅಂದರೆ ನಾನು ಇವಾಗ ಇಲ್ಲ ಮಾಡಿಬಿಟ್ಟು ಫುಲ್ ಬಡಿಸ್ಬಿಟ್ಟು ಖಾಲಿ ಮಾಡಿಬಿಡ್ತೀನಿ, ನಾನೇನು ಇಡೋಕ್ಕೆ ಹೋಗೋದಿಲ್ಲ. ಪಲ್ಯಕ್ಕಿಂತ ಕೋಸಂಬರಿ ಕ್ವಾಂಟಿಟಿ ಜಾಸ್ತಿ ತಿಂದರೂ ಪರವಾಗಿಲ್ಲ ಅಂಥೇಳಿ ಹಾಗಾಗಿ ಬಿಸಿ ಒಗ್ಗರಣೆ ಹಾಕಿದೆ. ಆದರೆ ನೀವು ಮಾತ್ರ ಆರಿಸ್ಬಿಟ್ಟು ಒಗ್ಗರಣೆನ ಆಮೇಲೆ ಕೋಸಂಬರಿಗೆ ಸೇರಿಸ್ಕೊಳ್ಳಿ. ಅನ್ನದ ಕೇಸರಿ ಬಾತು, ಅನ್ನ ಅಂದ ತಕ್ಷಣ ಇಲ್ಲಿ ಯಾವ ಅಕ್ಕಿ ಅಂತ ಪ್ರಶ್ನೆ ಬರುತ್ತೆ. ಇದು ಬಾಸ್ಮತಿ ಅಕ್ಕಿನ ಬಳಸೀನಿ. ಬಾಸ್ಮತಿ ಅಕ್ಕಿನ ಇದು ಏನಿದು ನೀರಲ್ಲಿ ಸ್ವಲ್ಪ ಹಾಲಲ್ಲಿ ಎರಡರಲ್ಲೂ ಬೇಯಿಸ್ಕೊಂಡು ನಂತರ ರುಚಿಗೆ ತಕ್ಕಷ್ಟು ಸಕ್ಕರೆ, ತುಪ್ಪ, ಹಾಗೆಯೇ ಕೇಸರಿನ ಚೆನ್ನಾಗಿ ಬಿಸಿ ಬಿಸಿ ಹಾಲಲ್ಲಿ ನೆನೆಸಿಟ್ಟಿದ್ದೆ. ಬಿಸಿ ಹಾಲು ನೀರು ಎರಡೂ ಮಿಕ್ಸ್ ಮಾಡಿ ನೆನೆಸಿಟ್ಟಿದ್ದೆ. ಹಾಗೆ ಹಾಗಾಗಿ ಬಣ್ಣ ತುಂಬ ಚೆನ್ನಾಗಿ ಬಂದಿದೆ. ಹಾಗೆಯೇ ಇಲ್ಲಿ ಆಂಬೋಡೆಗೆ ತಯಾರಾಗಿದೆ. ಆಂಬೋಡೆ ರೆಸಿಪಿ ಅದು ಕೂಡ ಚಾನಲ್ನಲ್ಲಿದೆ. ನಾನೇನು ಇಲ್ಲಿ ಮತ್ತೆ ಡೀಟೇಲ್ಡಾಗಿ ತೋರಿಸೋದಕ್ಕೆ ಹೋಗಲಿಲ್ಲ. ಆಮೇಲೆ ತುಂಬ ಜನ ಸುಮಾರು ಜನಕ್ಕೆ ಎಲ್ಲರಿಗೂ ಗೊತ್ತಿರೋದೆ ಅಂತಲೇ ಅನ್ಬೋದು. ಆಂಬೋಡೆಗೆ ಸಬ್ಬಸಿಗೆ ಸೊಪ್ಪು ಹಾಕಿದ್ದೀನಿ. ಬಟ್ ಈ ಸತಿ ಸಬ್ಬಸಿಗೆ ಸೊಪ್ಪು ಸ್ವಲ್ಪ ಬಲ್ತಿತ್ತೇನೋ ಅಂತ ಅನ್ನಿಸ್ತು. ನಾನು ತರಬೇಕಾದ್ರೆ ಅಷ್ಟು ಗಮನಿಸಿರಲಿಲ್ಲ, ತಂದುಬಿಟ್ಟಿದ್ದೆ. ಬಟ್ ತೊಳೆದು ಆಮೇಲೆ ಹೆಚ್ಚಿ ಇದಕ್ಕೆಲ್ಲ ಸೇರಿಸ್ಬೇಕಾದ್ರೆ ಅನ್ನಿಸ್ತು ಸ್ವಲ್ಪ ಬಲ್ತ್ಬಿಟ್ಟಿದೆಯೇನೋ, ಇನ್ನೊಂಚೂರು ಎಳೆದಾಗಿದ್ದರೆ ಸೊಪ್ಪು ಇನ್ನೂ ಚೆನ್ನಾಗಿರ್ತಿತ್ತು, ಇನ್ನೂ ಹೊಂದ್ಕೋತಿತ್ತು ಅಂತ ಅನ್ನಿಸ್ತು. ಒಂದೊಂದ್ಸತಿ ಹಿಂಗೆಲ್ಲ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಹಬ್ಬಕ್ಕೆ ಅದು ಇದು ಸಾಮಾನೆಲ್ಲ ತರಕ್ಕೆ ಹೋದಾಗ ಯಾವುದೋ ಒಂದರಲ್ಲೇನೋ ಹೆಚ್ಚು ಕಡಿಮೆ ಆಗಿರುತ್ತೆ. ಕೊನೆಗೆ ಏನಾಯಿತು ಅಂದರೆ ಸ್ವಲ್ಪ ಸಣ್ಣಗೆ ಹೆಚ್ಕೊಂಡಿದ್ರೆ ಇನ್ನು ಕೂಡ್ಕೋತಿದ್ದನೋ, ಸ್ವಲ್ಪ ದಪ್ಪಕ್ಕೂ ಹೆಚ್ಚಿದ್ದೆ. ಅಂದರೆ ಸಣ್ಣಗೆ ಇತ್ತು, ಆದರೆ ಇನ್ನೂ ಸಣ್ಣಗೆ ಹೆಚ್ಚಬೇಕಿತ್ತೇನೋ ಅಂತ ಅನ್ನಿಸ್ತಾ ಇತ್ತು. ಸೊ ಈ ಥರನೇ ಏನೋ ಅದ್ರ ಲೆಕ್ಕ ಹಾಕ್ಕೊಂಡು ಕರಿಯೋದಕ್ಕೆ ಹಾಕ್ತಾಯಿದ್ದೆ. ಆಮೇಲೆ ಅನಿಸ್ತು ಸ್ವಲ್ಪ ಹಿಟ್ಟು ಜಾಸ್ತಿ ಉಂಡೆ ಅಂದರೆ ದಪ್ಪ ಸೈಜಿನ ಉಂಡೆ ಮಾಡ್ಕೊಂಬಿಟ್ಟಿದ್ದೀನೇನೋ, ಸ್ವಲ್ಪ ಚಿಕ್ಕದು ಮಾಡಿಕೊಂಡ್ರೆ ಒಂದು ಸತಿಗೆ ಒಂದು 4-5 ಆದರೂ ಕರಿಬೋದೇನೋ ಅಂತ ಅನ್ನಿಸ್ತಾಯಿತ್ತು. ಸೊ ಆಂಬೋಡೆ, ಕೇಸರಿ ಬಾತು ಇದೆಲ್ಲದೂ ಕೂಡ ಹಬ್ಬದ ದಿವಸ ನಾನು ಮಾಡಿದ ಅಡುಗೆಗಳು. ಆಂಬೋಡೆ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಅಫ್ಕೋರ್ಸ್ ಕೇಸರಿ ಬಾತು ತುಂಬಾ ಚೆನ್ನಾಗಿತ್ತು. ನಿಮ್ಮ ಮನೆಗಳಲ್ಲಿ ಸರಸ್ವತಿ ಹಬ್ಬ, ದುರ್ಗಾಷ್ಟಮಿ, ಮಹಾನವಮಿ ಇವತ್ತೆಲ್ಲ ಈ ದಿವಸಗಳೆಲ್ಲ ಏನು ಅಡುಗೆ ಮಾಡ್ತೀರಾ ಖಂಡಿತ ನನಗೂ ಕೂಡ ಬರುತ್ತೆ ತಿಳಿಸಿ. ಈ ಲಾಸ್ಟು ರೆಸಿಪಿ ವಿಡಿಯೋ ಹಾಕಿದ್ಮೇಲೆ ಇನ್ನೇನು ನವರಾತ್ರಿಗೆ ಸಂಬಂಧಪಟ್ಟಾಗಿ ವಿಡಿಯೋಗಳು ಹಾಕೋದಕ್ಕಾಗಲಿಲ್ಲ, ಕ್ಷಮೆ ಇರಲಿ. ತುಂಬ ಜನ ಕಾಯ್ತಿರ್ತೀರ ಅಂತ ಗೊತ್ತು, ಆದರೆ ಆಗಲಿಲ್ಲ. ಎಲ್ಲ ಹಬ್ಬಗಳ ಆಚರಣೆ, ಕೆಲಸಗಳ ಮಧ್ಯ, ಓಡಾಟದ ಮಧ್ಯ ಸೊ ಜಾಸ್ತಿ ಏನು ಬ್ಲಾಗ್ ಮಾಡೋದಕ್ಕಾಗಲಿಲ್ಲ. ಆದರೆ ಈ ಬ್ಲಾಗು ನೋಡಿ ನಿಮಗೆಲ್ಲರಿಗೂ ಖುಷಿಯಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಅನ್ನ ಕೂಗಿ ಕುಕ್ಕರ್ ಕೂಲಾಗಿ ರೆಡಿಯಾಗಿತ್ತು, ಸೊ ಅದನ್ನು ಆ ಕಡೆ ಇಡ್ತಾ ಇದ್ದೀನಿ. ಈಗ ಫ್ಲ್ಯಾಶ್ ಬ್ಯಾಕಿಂದ ಇವತ್ತಿನ ದಿವಸದ ಬ್ಲಾಗಿಗೆ ಬರೋಣ. ನೋಡಿದ್ರ ವ್ಲಾಗ್ನ, ನೆನ್ನೆಯಿಂದ ಎಲ್ಲ ಏನೆಲ್ಲ ತಯಾರಿ ಆಯಿತು, ಅಡುಗೆ ಏನಾಯಿತು ಅಂತ ಹೇಳಿ ಈಗ ವ್ಲಾಗ್ ಮುಗಿಸೋ ಸಮಯ ಬಂದಿದೆ. ನೆನ್ನೆ ಇವತ್ತು ಏನೆಲ್ಲ ಶೂಟ್ ಮಾಡಿ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಸಾಧ್ಯ ಆಯಿತು ಅದನ್ನು ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ.
ಈ 9 ದಿವಸ 9 ಬೇರೆ ಬೇರೆ ಬಣ್ಣದ ಸೀರೆಗಳನ್ನು ಉಟ್ಕೊಂಡು ನಿಮ್ಮಲ್ಲಿ ಎಷ್ಟು ಜನ ಅದನ್ನು ಮಾಡಿದ್ದೀರಾ ಅಂತ ಕಾಮೆಂಟ್ ಸೆಕ್ಷನ್ ಬರೆದು ತಿಳಿಸಿ. ಇವಾಗಂತೂ ವಾಟ್ಸಪ್ ಸ್ಟೇಟಸ್ ಇರ್ಬೋದು, ಇನ್ಸ್ಟಾಗ್ರಾಮ್ ಸ್ಟೇಟಸ್ ಇರ್ಬೋದು, ಅಥವಾ ಫೇಸ್ಬುಕ್ ಇರ್ಬೋದು, ಎಲ್ಲಿ ನೋಡಿದ್ರು ಆ ದಿನಕ್ಕೆ ಇರೋವಂಥ ಬಣ್ಣದ ಸೀರೆನ ಉಟ್ಕೊಂಡು ಸೀರೆ ಅಥವಾ ಡ್ರೆಸ್ಸು, ಸಾಮಾನ್ಯ ಸೀರೆ ಡ್ರೆಸ್ ಕಡಿಮೆನೆ ಫೋಟೋಗಳು ವಿಡಿಯೋಗಳು ನಡೀತಾನೆ ಇರುತ್ತೆ. ನನಗದು ಸಾಧ್ಯ ಆಗಲಿಲ್ಲ. ಪ್ರತಿ ವರ್ಷ ನಾವು ಅನ್ಕೋತಾ ಇರ್ತೀವಿ ಮಾಡಬೇಕು ಅಂಥೇಳಿ, ಆಗೋದೇ ಇಲ್ಲ. ಏನೋ ಒಂದು ಕೆಲಸಗಳು ಬೇರೆ ಇದ್ರ ಮಧ್ಯೆ ಅದು ಮುಂಚೆನೇ ಪ್ಲ್ಯಾನ್ ಮಾಡಿ ಇಟ್ಕೋಬೇಕು ಅಂತ ಅನಿಸುತ್ತೆ ನನಗೇನೋ. ಮುಂಚೆನೇ ಯಾವ್ಯಾವ ದಿವಸಕ್ಕೆ ಯಾವ್ಯಾವ ಬಣ್ಣದ್ದು ಸೀರೆ ಉಟ್ಕೋತೀವಿ ಅಂಥೇಳಿ ಮುಂಚೆನೇ ಬ್ಲೌಸು ಎಲ್ಲ ನೋಡಿಕೊಂಡು ಸೀರೆ ಎಲ್ಲ ಉಟ್ಕೊಳ್ಳೋ ಸ್ಥಿತಿಲಿ ಇದೆಯಾ, ಐರನ್ ಮಾಡಬೇಕಾ ಅಥವಾ ಡ್ರೈ ಕ್ಲೀನಿಗೆ ಕೊಡಬೇಕಾ ಎಲ್ಲ ಇರುತ್ತಲ್ಲ, ಇದೆಲ್ಲ ಗಮನಿಸ್ಕೊಂಡು ನಂತರ ರೆಡಿಯಾಗಿದ್ದರೆ ಆಮೇಲೆ ಅದ್ರ ಜೊತೆಗೆ ಹಾಕೊಳ್ಳೋಕೆ ಏನು ಒಡವೆ ಎಲ್ಲದೂ ಕೂಡ. ಇವಾಗ ಬರೀ ಅದರ ರೆಡಿಯಾಗೋದು ಅಂದರೆ ಒಂದು ಯಾವುದೋ ಹೊರಗೆ ಹೋಗೋ ಸೀರೆ ಅಥವಾ ಆ ಬಟ್ಟೆ ಸೀರೆ ಉಟ್ಕೊಳ್ಳೋದು ಅಂತಿಲ್ಲ. ಕಂಪ್ಲೀಟಾಗಿ ಟಾಪ್ ಟು ಬಾಟಮ್ ಓಲೆ ಏನು ಹಾಕೋತೀರಾ, ಸರ ಏನು ಹಾಕೋತೀರಾ, ಬಳೆ ಏನು ಹಾಕೋತೀರಾ, ಈ ಥರ ಎಲ್ಲದು ರೆಡಿ ಮಾಡಿ ಇಟ್ಕೊಂಡ್ರೆ ಮೋಸ್ಟ್ಲಿ 9 ದಿವಸಕ್ಕೆ ಒಂದೊಂದು ದಿವಸಕ್ಕೆ ಒಂದೊಂದು ಉಟ್ಕೊಳ್ಳೋದಕ್ಕಾಗತ್ತೆ ಅಂತ ಅನಿಸುತ್ತೆ. ನಿಮ್ಮಲ್ಲಿ ಎಷ್ಟು ಜನ ಮಾಡಿದ್ರಿ ಖಂಡಿತ ಕಾಮೆಂಟ್ ಸೆಕ್ಷನ್ ಬರೆದು ತಿಳಿಸಿ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ಥರ ಮಾಡೋದು ತುಂಬ ಖುಷಿ ಕೊಡುತ್ತೆ, ಆಸಕ್ತಿ ಇದೆ, ಅದನ್ನು ಕೂಡ ಬರೆದು ತಿಳಿಸಿ. ಚೆನ್ನಾಗಿರುತ್ತೆ. ಇದೆಲ್ಲ ಒಂದು ಇತ್ತೀಚಿನ ದಿನಗಳಲ್ಲಿ ಬಂದಂತಹ ಟ್ರೆಂಡ್ ಅಂತಲೇ ಹೇಳ್ಬೋದು, ತಪ್ಪೇನಿಲ್ಲ. ಈ ಟ್ರೆಂಡಿಂದನಾದರೂ ಮೋಸ್ಟ್ಲಿ ಬೀರು ಒಳಗಡೆ ಇಟ್ಟಿರೋ ಸೀರೆಗಳೆಲ್ಲ ಬಿಸಿಲಿಗೆ ಬರುತ್ತೆ ಅಂತ ಅನಿಸುತ್ತೆ. ಯಾಕೆಂದರೆ ನಮ್ಮಲ್ಲಿ ಎಷ್ಟೋ ಜನಕ್ಕೆ ರೇಷ್ಮೆ ಸೀರೆಗಳು ತೊಗೊಳೋದಕ್ಕೆ ತುಂಬ ಆಸೆ ಇರುತ್ತೆ, ತೊಗೊಂಡಿರ್ತೀವಿ. ಅಥವಾ ಯಾವುದೇ ಸೀರೆ ಇರ್ಬೋದು, ನೋಡೋಕ್ಕೆ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಬಣ್ಣ ಚೆನ್ನಾಗಿದೆ, ಅಥವಾ ರೇಷ್ಮೆದು ಅಂತಲೇ ತೊಗೊಳ್ತೀವಿ. ಆದರೆ ಉಟ್ಕೊಳ್ಳೋದಕ್ಕೆ ಅವಕಾಶ ಆಗಿರಲ್ಲ ಎಷ್ಟೋ ಸತಿ. ಯಾವುದೋ ಒಂದು ಫಂಕ್ಷನ್ ಬರಲಿ, ಯಾವುದೋ ಒಂದು ಗೆಟ್ ಟುಗೆದರ್ ಬರಲಿ, ಈ ಥರ ಎಲ್ಲ ಕಾಯ್ತಿರ್ತೀವಲ್ಲ, ಅಥವಾ ಕಿಟಿ ಪಾರ್ಟಿ. ಸೊ ಇದೆಲ್ಲದು ಬರೋದು ಇಲ್ಲ, ಸೀರೆನೂ ಹೊರಗೆ ಬರಲ್ಲ. ನವರಾತ್ರಿಲಿ 9 ದಿವಸಕ್ಕೆ 9 ಸೀರೆಗಳಾರೋ ಹೊರಗೆ ಬರುತ್ತಲ್ಲ, ಇದು ಇತ್ತೀಚಿನ ಟ್ರೆಂಡ್ ಆದ್ರೂ ಅನ್ಸುತ್ತೆ. ಕೆಲವು ಸತಿ ಒಂದೊಂದು ಸತಿ ತುಂಬ ನೋಡ್ತಿದ್ದಾಗ ಓವರ್ ಆಯ್ತೇನೋ, ಎಲ್ಲರೂ ಅದೇ ಮಾಡ್ತೀಯಲ್ಲ ಅನ್ಸುತ್ತೆ. ಬಟ್ ಆಮೇಲೆ ನನಗೆ ಅನಿಸುತ್ತೆ ಓಕೆ, ಈ ಒಂದು ಸಂದರ್ಭದಲ್ಲಿ ಖುಷಿಯಾಗಿ ರೆಡಿಯಾಗಿ ಅಲಂಕಾರ ಮಾಡಿಕೊಂಡು ಆ ದಿವಸಕ್ಕೆ ಏನೋ ಒಂದು ಬಣ್ಣ ಇರುತ್ತಲ್ಲ, ಅದನ್ನು ಉಟ್ಕೊಂಡು ಫ್ರೆಂಡ್ಸ್ ಜೊತೆ ಖುಷಿ ಪಡೋದ್ರಲ್ಲಿ ಏನು ತಪ್ಪಿದೆ ಅಲ್ವಾ. ಸೊ ನಿಮ್ಮಲ್ಲಿ ಎಷ್ಟು ಜನ ಮಾಡಿದ್ರಿ ಕಾಮೆಂಟ್ ಸೆಕ್ಷನ್ ಬರ್ದು ತಿಳಿಸಿ. ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಿಂದಿನ ವ್ಲಾಗ್ ನಿಮ್ಮಲ್ಲಿ ಎಷ್ಟೊಂದು ಜನ ನೋಡಿಲ್ಲ ಅಂತ ಅನಿಸುತ್ತೆ, ನೋಡ್ಕೊಂಡು ಬನ್ನಿ ರೆಸಿಪಿನ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಮುಂದೆ ಇನ್ನು ದೀಪಾವಳಿ ಹಬ್ಬ ಬರುತ್ತೆ. ಸುಮಾರು ಜನ ನಿಮ್ಮಲ್ಲಿ ಇದ್ರ ಹಿಂದಿನ ವಿಡಿಯೋ ಏನು ರೆಸಿಪಿ ಇತ್ತಲ್ಲ ಅದನ್ನು ನೋಡಿಲ್ಲ ಅಂತ ಅನಿಸುತ್ತೆ, ನೋಡ್ಕೊಂಡು ಬನ್ನಿ. ಇವಾಗ ನವರಾತ್ರಿ ಮಾಡೋಕ್ಕಾದ್ರೂ ಸರಿ, ಇಲ್ಲ ಆಮೇಲೆ ದೀಪಾವಳಿ ಹೊತ್ತು ಮಾಡೋಕ್ಕಾದ್ರೂ ಸರಿ, ಹಬ್ಬಗಳ ಸಾಲ ಏನು ಬರ್ತಾನೆ ಇರುತ್ತೆ, ಒಂದಾದ್ಮೇಲೆ ಒಂದು ಯಾವ್ದಾರ ಒಂದು ಹಬ್ಬಕ್ಕೆ ನೀವು ಕೂಡ ಮಾಡ್ಬೋದು. ಸೊ ಇಷ್ಟು ಹೇಳ್ತಾ, ಈ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ, ನೀವು ಹಬ್ಬ ಹೇಗೆ ಆಚರಿಸಿದ್ರಿ, ಏನೆಲ್ಲ ಮಾಡಿದ್ರಿ, ಅದನ್ನು ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಬರೆಯೋದನ್ನು ಮರಿಬೇಡಿ. ನನಗೂ ಓದೋದು ತುಂಬ ಖುಷಿ ಆಗುತ್ತೆ, ಕಾಯ್ತಾ ಇರ್ತೀನಿ. ಇಷ್ಟು ಹೇಳ್ತಾ ಸಿಗೋಣ ಇನ್ನೊಂದು ಸುಂದರವಾದ ಬ್ಲಾಗ್ ಅಥವಾ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.